ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಯಾರು ಹೊಸ್ದಾಗಿ ನಾನು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡೋದ್ರ ಜೊತೆಗೆ ಲೈಕ್ ಕೂಡ ಮಾಡಿ. ಇವತ್ತಿನ ವ್ಲಾಗ್ನಲ್ಲಿ ಏನೇನಾಯಿತು ಅನ್ನೋದನ್ನೆಲ್ಲ ಶೇರ್ ಮಾಡ್ತೀನಿ. ಸೊ ಇನ್ಸ್ಟಾಗ್ರಾಮ್ನಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೇ ರೀತಿ ಯೂಟ್ಯೂಬ್ನಲ್ಲೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇವತ್ತು ನಮ್ಮ ಮನೆಗೆ ಒಂದು ಹಸು ಕೂಡ ತೊಗೊಂಡು ಬಂದಿದ್ವಿ, ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ. ತೋಟಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೆ. ಏನು ಗೊತ್ತಾ, ಪಾಪು ಹೊರಗಡೆ ಹೋಗಿದ್ದಾನೆ ಆ್ಯಂಡ್ ನಾನು ತೋಟದ ಹತ್ರ ಹೋಗ್ತಾ ಇದ್ದೀನಿ. ಹೀಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಮ್ಮ ತೋಟದಲ್ಲಿ ಇವತ್ತೊಂದು 3-4 ಪಿಕಾಕ್ನ ನೋಡಿದೆ. ಇವತ್ತು ತುಂಬ ಇದ್ವು. ಬಿಕಾಸ್ ತೋಟದಲ್ಲಿ ಯಾರೂ ಜನ ಇಲ್ಲ ಅಂದರೆ ತುಂಬ ನವಿಲು ಬರ್ತವೆ. ನಮ್ಮ ಕಡೆ ಹಾಗೇ ಪಿಕಾಕ್ ಎಲ್ಲ ಜಾಸ್ತಿ. ಲೈಕ್ ನೀವು ಬರ್ಡ್ಸ್ ನೋಡ್ದಂಗೆ, ನಾರ್ಮಲ್ ಬರ್ಡ್ಸ್ ನೋಡ್ದಂಗೆ ಪಿಕಾಕ್ಸ್ ತುಂಬ ಇದೆ ನಮ್ಮ ಕಡೆಯಲ್ಲಿ. ಆ್ಯಂಡ್ ಮನೆ ಹತ್ರ ಕೂಡ ಕೆಲವೊಂದು ಸಲ ಬರುತ್ತೆ, ಅಂದರೆ ಊರಲ್ಲಿ ಮನೆಗಳ ಹತ್ರನೂ ಬರುತ್ತೆ. ಆದರೆ ಹಿಂದೆ ಎಲ್ಲ ತೋಟಗಳಿದ್ದಾವಲ್ಲ, ಸೊ ಅಲ್ಲೂ ಕೂಡ ಬರ್ತವೆ. ಆ್ಯಕ್ಚುಲಿ ಇದೇನೆಂದರೆ ಗರಿ ಬಿಚ್ಚುತ್ತಲ್ಲ ಆ ರೀತಿ ಇತ್ತು, ಬಟ್ ನಾನು ಕ್ಯಾಮ್ರಾನಲ್ಲಿ ಆನ್ ಮಾಡೋ ಅಷ್ಟೊತ್ತಿಗೆ ಅದು ನಾರ್ಮಲ್ ಸ್ಟೇಜಿಗೆ ಬಂತು. ಸೊ ತೋಟದ ಹತ್ರ ಬಂದಿದ್ದೀನಿ ಆ್ಯಂಡ್ ಪಾಪುನ ಅವರ ಅಜ್ಜಿ ತಾತ ಇನ್ನೊಂದು ತೋಟದ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಸೊ ನಾನು ಇವಾಗ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಈ ತೋಟದ ಹತ್ರ ಬಂದಿದ್ದೀನಿ. ಆ್ಯಂಡ್ ನೆನೆ ಕೂಡ ಕರ್ಕೊಂಡು ಬಂದಿದ್ದೆ ಪಾಪುನ, ಬಟ್ ಇವತ್ತು ಅವನ್ನ ಅಲ್ಲಿಗೆ ಕಳಿಸಿ ನಾನು ಇಲ್ಲಿ ಬಂದಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಬೇಕು ಆ್ಯಂಡ್ ಸೀಬೆಹಣ್ಣುಗಳಿದ್ದಾವೆ. ಸೊ ಏನೇನು ಬೇಕು ಎಲ್ಲ ತೊಗೊಂಡು ಹೋಗ್ತೀನಿ. ಆ್ಯಂಡ್ ಸ್ವಲ್ಪ ಕ್ಯಾರೆಟ್ ಸೀಡ್ಸ್ ತೊಗೊಂಡು ಬಂದಿದ್ದೀನಿ. ಅಡಿಕೆ ಸೊಸಿ ಪ್ಯಾಕೆಟ್ಸ್ ಹಾಕಿರ್ತಾರಲ್ಲ ಅಡಿಕೆ ಗಿಡದ್ದು, ಅಲ್ಲಿ ಸ್ವಲ್ಪ ಸ್ಪೇಸ್ ಇದೆ, ಅಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಕಿದ್ರೆ ತೋರಿಸ್ತೀನಿ ನಾನು ಹಾಕಿದ್ನ ಹೇಗೆ ಅಂತ ಹೇಳಿ. ಸೊ ಇದು ಏನಕ್ಕೆ ಕಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಳಿಲ್ಗಳು ಬರುತ್ತಲ್ಲ, ಸೊ ಅದು ಅಡಿಕೆನೆಲ್ಲ ಸಣ್ಣ ಸಣ್ಣದನ್ನೆಲ್ಲ ಪೂರ್ತಿ ಉದುರಿಸುತ್ತೆ. ಸೊ ಅದು ಬರಲ್ಲ ಅಂತ ಹೇಳಿ ಅದನ್ನು ಕಟ್ಟಿದ್ದಾರೆ ಆ ಥರ. ಇಲ್ಲಿ ಒಂದು ಎಮ್ಮೆ ಕರು ಇದೆ, ಓಕೆನಾ. ಸೊ ಮುಂಚೆ ಜಾಸ್ತಿ ಇದು, ಇವಾಗ ಜಸ್ಟ್ ಒಂದು ಪುಟಾಣಿದೊಂದು ಕರು ಇದೆ. ಆಲ್ಮೋಸ್ಟ್ 1 ಇಯರ್, ನಮ್ಮ ಪಾಪು ಏಜ್ದೇನೆ ಅದನ್ನು ಇವಾಗ ರೀಸೆಂಟಾಗಿ ಒಂದು 2 ಅವರ್ಸ್ ಮುಂಚೆ ಬಂದು ಇಲ್ಲಿ ತೋಟದಲ್ಲಿ ಮೇಯೋಕೆ ಅಂತ ಹೇಳಿ ಕಟ್ಟಾಕಿದ್ರು ಅದು. ಸೊ ನನ್ನನ್ನು ನೋಡಿಬಿಟ್ಟು ಈಗ ಹೋದ ಕ್ಲಿಪ್ಪಿಂಗ್ನಲ್ಲಿ ಅದೇ ಸೌಂಡ್ ಕೇಳಿಸ್ತಾ ಇದ್ದು, ಲೈಕ್ ಎಮ್ಮೆ ಕೂಗೋ ಸೌಂಡ್ ಕೇಳಿಸ್ತಿತ್ತಲ್ಲ. ಸೊ ನನ್ನನ್ನು ನೋಡಿಬಿಟ್ಟು ಬಂದಿದ್ದಾರೆ ಅಂತ ಹೇಳಿ ಆ ಥರ ಸೌಂಡ್ ಮಾಡ್ತಾಯಿದೆ. ಇಷ್ಟು ಜ್ಯುವೆಲ್ರಿ ತೊಗೊಂಡಿದ್ದು, ಸ್ಯಾರೀಸ್ ತೊಗೊಂಡಿದ್ದು ಇಷ್ಟನ್ನು ಮಾತ್ರ ಅಪ್ಲೋಡ್ ಮಾಡಲ್ಲ. ಡೈಲಿ ವ್ಲಾಗ್ಸ್ ಹೇಗಿರುತ್ತೆ ಅದೇ ರೀತಿ ನ್ಯಾಚುರಲಾಗಿ ಅಪ್ಲೋಡ್ ಮಾಡ್ತೀನಿ. ಸೊ ಇದನ್ನ ಇವಾಗ ಮನೆ ಹತ್ರ ಇಟ್ಕೊಂಡು ಹೋಗ್ತಾ ಇದ್ದೀನಿ, ಬಿಕಾಸ್ ಮನೆಯಲ್ಲಿ ಯಾರೂ ಇಲ್ಲ. ನೋಡಿ ಸೌಂಡ್ ಮಾಡ್ತಾಯಿದೆ, ಮನೆಯಲ್ಲಿ ಯಾರೂ ಇಲ್ಲ. ಸೊ ಅವ್ರು ಬರೋದು ಲೇಟ್ ಆಗುತ್ತಲ್ಲ ಅಂತ ಹೇಳಿ ನಾನೇ ಹೋಗಿ ಮನೆ ಹತ್ರ ಕರ್ಕೊಂಡು ಬರ್ತಾಯಿದ್ದೀನಿ. ತೋಟದ ಕೆಲಸಕ್ಕೆ ಬಂದರೆ ತೋಟದ ಹತ್ರಕ್ಕೆ ಊಟ ಕೂಡ ತೊಗೊಂಡೋಗ್ತೀನಿ. ಈ ರೀತಿ ಏನಾದರೂ ಸಣ್ಣ ಪುಟ್ಟದ ಕೆಲಸ ಇದ್ದರೆ ಅದನ್ನು ಕೂಡ ಮಾಡ್ತೀನಿ. ನನಗೆ ಅಷ್ಟು ಅಭ್ಯಾಸ ಇಲ್ಲ ಮುಂಚೆ ಎಲ್ಲ ತೋಟದ ಇದರಲ್ಲಿ ಎಲ್ಲ ಕೆಲಸ ಮಾಡಿ, ಬಟ್ ಸ್ಟಿಲ್ ಏನಾದರೂ ಸಣ್ಣ ಪುಟ್ಟದಾದರೂ ಮಾಡ್ತೀನಿ. ಸೊ ನಾನು ಹೇಳ್ದಂಗೆ ನಾನು ಡೈಲಿ ವ್ಲಾಗ್ಸ್ ಅಂದರೆ ಡೈಲಿ ಹೇಗಿರುತ್ತೆ ಅದೇ ರೀತಿ ನ್ಯಾಚುರಲ್ ಆಗಿ ಶೇರ್ ಮಾಡ್ತೀನಿ. ಹಾಗೆ ಇನ್ನೊಂದು ಪಿಕಾಕ್ ಕೂಡ ಸ್ಪಾಟ್ ಆಯಿತು. ಸೊ ತೋಟದ ಹತ್ರದಿಂದ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 5:30 ಆಗಿತ್ತು. ಒಂದು ಹಾಫ್ ಆನ್ ಅವರ್ ಇದೆ ಅಷ್ಟೇ ತೋಟದ ಹತ್ರ. ನಾನು ಡೈಲಿ ಎಲ್ಲ ಏನು ಬರೋಲ್ಲ, ಯಾವಾಗಾದರೂ ರೇರ್ ಒಂದು 15 ಡೇಸ್ ಒನ್ಸ್ ಈ ರೀತಿ ಬರ್ತೀನಿ. ಸೊ ಇವತ್ತು ಅಲ್ಲಿಂದ ಬಂದಮೇಲೆ ಪಾಪು ಕೂಡ ಕರ್ಕೊಂಡು ಬಂದರು ಹೊರಗಡೆಯಿಂದ. ಅವನಿಗೆ ಹಾಲು ಕಾಯಿಸಿಡೋಣ ಅಂತ ಹೇಳಿ ಕಾಯಿಸಿಡ್ತಾ ಇದ್ದೀನಿ. ಅವನಿಗೆ ಹಸುವಿನ ಹಾಲು ಕೊಡೋದು ಆ್ಯಂಡ್ ನಮಗೆ ಕಾಫಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಮಗೆ ಬೇರೆ ಅಲ್ಲ, ಆ್ಯಂಡ್ ಅವನಿಗೆ ಬೇರೆದು ಕೊಡ್ತೀನಿ. ಸಂಜೆ ಟೈಮ್ ಕೊಡ್ತಿರ್ಲಿಲ್ಲ, ಬಟ್ ಇವತ್ತು ಅವನು ಊಟ ಮಾಡಲಿಲ್ಲ ಅಂತ ಹೇಳಿದ್ರು, ಅದರಿಂದ ಕೊಡೋಣ ಅಂತ ಹೇಳಿ ಕೊಡ್ತಾಯಿದ್ದೀನಿ. ಜಾಸ್ತಿ ಹಾಲು ಕೊಟ್ಟರೆ ಏನಾಗುತ್ತೆ ಗೊತ್ತಾ, ಅವರು ಊಟ ಕಡಿಮೆ ಮಾಡ್ತಾರೆ. ಅದರಿಂದ ನಾನು ಹಾಲು 2 ಟೈಮ್ ಕೂಡ ಕೊಡೋಲ್ಲ, ಜಸ್ಟ್ 1 ಟೈಮ್ ಕೊಡ್ತಿದ್ದೆ. ಬಟ್ ಇವತ್ತು ಊಟ ಮಾಡಲಿಲ್ಲ ಅನ್ನೋ ರೀಸನಿಗೆ ಕೊಟ್ಟೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು. ಸೊ ಬಳೆಗಳು ತೊಗೊಂಡು ಬಂದಿದ್ದರು, ಹಾಕ್ಸ್ಕೊಳ್ಳೋಣ ಅಂತ ಹೇಳಿ ಬಂದೆ. ತುಂಬ ದಿನ ಆಗಿದ್ದು ಗೊತ್ತಾ ಈ ರೀತಿ ಹಾಕ್ಸ್ಕೊಂಡು. ಐ ಥಿಂಕ್ ಮದುವೆನಲ್ಲೇ ಅನ್ಸುತ್ತೆ ಹಾಕ್ಸ್ಕೊಂಡಿದ್ದೆ, ಅವಾಗಿಂದ ಹಾಕ್ಸಿರ್ಲಿಲ್ಲ. ನಾವು ತೊಗೊಂಡು ಹಾಕೊಳ್ಳೋದಕ್ಕೂ ಈ ರೀತಿ ಹಾಕ್ಸೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಆ್ಯಂಡ್ ಎಷ್ಟು ಚೆನ್ನಾಗಿ ಕಾಣೋದು ಗೊತ್ತಾ ಕೈಗೆ. ನಾವು ಹಾಕಿದ್ದು ಸ್ವಲ್ಪ ಲೂಸ್ ಇರುತ್ತೆ, ಬಟ್ ಇದು ಇಷ್ಟು ಚೆನ್ನಾಗಿರುತ್ತೆ ಅಂದರೆ ನಾನು ಪೂರ್ತಿ ಬ್ಲ್ಯಾಕ್ ಬ್ಯಾಂಗಲ್ಸ್ ಹಾಕ್ಸೋಣ ಅಂದ್ಕೊಂಡೆ, ಬಟ್ ಬೇಡ ಈ ಥರದ್ದು ಹಾಕ್ಸೋಣ ಅಂತ ಹೇಳಿ ಅಂದ್ಕೊಂಡೆ. ಕ್ಯಾಮ್ರಾಕ್ಕಿಂತ ಹಾಗೆ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಕಾಣ್ತಿತ್ತು. ಸೊ ಮುಂಚೆ ಹಾಕಿದ ಬ್ಯಾಂಗಲ್ಸ್ನ ಪಾಪು ಎತ್ಕೊಂಡು ಆಟ ಆಡ್ತಾ ಇದ್ದಾನೆ. ಅದೆಲ್ಲ ಆಗಿದ್ದಾದಮೇಲೆ ಸ್ವಲ್ಪ ಸೊಪ್ಪು ಕ್ಲೀನ್ ಮಾಡಿಕೊಂಡು, ಪಾಲಕ್ ಸೊಪ್ಪಿತ್ತು,
ಬೇಳೆ ಸಾಂಬಾರು ಥರ. ಅಂದರೆ ಫಸ್ಟು ಬೇಳೆನ ಬೇಯಿಸ್ಕೊಂಡು ಆಮೇಲೆ ಪಾಲಕ್ ಸೊಪ್ಪನ್ನ ಹುರಿದು ಎಣ್ಣೆಯಲ್ಲಿ ಅದರೊಳಗೆ ಹಾಕ್ತೀನಿ. ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಮೊಷಪ್ ಥರನೂ ಇರುತ್ತೆ ಆ್ಯಂಡ್ ದಾಲ್ ಥರನೂ ಇರುತ್ತೆ, ಚೆನ್ನಾಗಿರುತ್ತೆ. ಆ್ಯಂಡ್ ಅಡುಗೆ ಮಾಡ್ಕೊಳ್ತಾ ಪಾಪುಗೆ ಸ್ವಲ್ಪ ಹಣ್ಣು ಕೊಟ್ಟಿದ್ದೆ. ಏನು ಮಾಡ್ತಿದ್ಯಾ? ಹಾಂ, ಏನು ಮಾಡ್ತಿದ್ಯಾ? ಹಾಕು, ಕೊಡು ಅಂಬಾಗೆ, ಕೊಡು, ಹೋಗಿ ತಿನ್ಸೋಗು. ಸೊ ಇವತ್ತು ಹಸು ತೊಗೊಂಡು ಬಂದಿದ್ವಪ್ಪ ನಾವು. ಎಷ್ಟು ಕ್ಯೂಟ್ ಇದೆ ನೋಡಿ ಇವಳು. ಕ್ಯೂಟಿ 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 ಕ್ಯೂಟಿ. ಸಾಕು ಮಗನ, ವೇಸ್ಟ್ ಮಾಡಬಾರ್ದು. ಸೊ ಇದು ಇವತ್ತು ತೊಗೊಂಡು ಬಂದಿದ್ದಿತ್ತು. ಅದರ ಮಮ್ಮಿ ಹತ್ರ ಬಿಡಲಿ ಅಂತ ಹೇಳಿ ಹಿಂಗೆ ಆಡ್ತಿದ್ದಲ್ಲ ಅದು. ಎಲ್ಲಿ ಕರ್ಕೊಂಡು ಹೋಗ್ತೀಯಾ? ತೋಟಕ್ಕೆ ಕರ್ಕೊಂಡು ಹೋಗ್ತೀಯಾ? ಯಾಕೆ ಯಾಕೆ? ಸೊ ಇವರಿಬ್ಬರು ನಮ್ಮ ಮನೆಗೆ ಹೊಸಬ್ರು ಇವತ್ತು ತಗೊಂಡು ಬಂದಿದ್ದಾರೆ. ಬಿಕಾಸ್ ಪಾಪಗೆ ನಾವು ಪ್ಯಾಕೆಟ್ ಹಾಲು ಅಥವಾ ಎಮ್ಮೆದು ಸಿಗುತ್ತಲ್ಲ ಅದು ಕೊಡಲ್ಲ. ಅವನಿಗೆ ಈ ಹಾಲು ಕುಡಿಸ್ಬೇಕು ಅಂತಲೇ ಹೇಳಿ ಇವತ್ತು ಇದನ್ನು ತೊಗೊಂಡು ಬಂದಿರೋದು. ಮಲ್ನಾಡು ಗಿಡ್ಡ ಅಂತ ಹಸು ಸಿಗುತ್ತಲ್ಲ, ಅದನ್ನು ಹೋಗಿ ತೊಗೊಂಡು ಬಂದಿದ್ದಾರೆ. ಆ್ಯಂಡ್ ಇದು ಅದ್ರದ್ದು ಪುಟ್ಟ ಕರು. ಇದು 1 ವೀಕ್ ಓಲ್ಡರ್ ಅಷ್ಟೇ ಅಂತೆ ಹೇಳಿದ್ರು ಅವರು ಅಂತ. ಸೊ ಇವತ್ತು ತೊಗೊಂಡು ಬಂದಿದ್ದೀವಿ. ಪಾಪು ಅಂತೂ ಎರಡನ್ನೂ ಬಿಟ್ಟು ಒಳಗಡೆನೇ ಬರ್ತಾಯಿಲ್ಲ. ಆ ಥರ ಅವನಿಗೆ ಪೆಟ್ಸ್ ಅಂದರೆ ತುಂಬ ಇಷ್ಟ ಅವನಿಗೆ. ಸೊ ಆ ಕರುಗೆ ಹೋಗಿ ಮುತ್ತು ಕೊಡೋದು, ಹಗ್ ಮಾಡೋದು, ಈ ರೀತಿ ಎಲ್ಲ ಮಾಡ್ತಾಯಿದ್ದ. ನಾರ್ಮಲ್ ಮಿಲ್ಕಿಂತ ಈ ರೀತಿ ನಾವು ನಾಟಿ ಹಸುದು ಅಥವಾ ಮಲ್ನಾಡು ಗಿಡ್ಡ ಹಸು ಬರುತ್ತಲ್ಲ, ಅದ್ರ ಹಾಲನ್ನ ಮಕ್ಳಿಗೆ ಕೊಟ್ಟರೆ ಒಳ್ಳೆಯದು ಆ್ಯಂಡ್ ನಮಗೂ ಕೂಡ ಒಳ್ಳೆಯದು. ಅದಕ್ಕೋಸ್ಕರ ಎತ್ಕೊ, ನೀನು ಕ್ಯಾಚಿಸಿ, ನೀನು ಎತ್ಕೊಂಡೆಸಿ ಸಿರಿ. ಅವಳು ತಗೊಂಡಲ್ಲಿ ಬಿಡ್ಮಗ್ನೆ ನೀನು, ಅವನೊಬ್ಬನೇ ಓಡಾಡ್ತಾನೆ. ಈ ಜಾಗದಲ್ಲಿ ಮಕ್ಕಳು ಕ್ರಿಕೆಟ್ ಆಡ್ತಾ ಇರ್ತಾರೆ, ದೊಡ್ಡ ಮಕ್ಕಳು. ಸೊ ಇವತ್ತು ನಾರ್ಮಲ್ ವೀಕ್ ಡೇಸ್ನಲ್ಲಿ ಇರಲ್ಲ ಅವರು, ವೀಕೆಂಡಲ್ಲಿ ಸಂಡೇ ಸ್ಯಾಟರ್ಡೆ ಆಟ ಆಡ್ಕೊಳ್ತಾರೆ. ಸೊ ಇವತ್ತು ಇವರಿಬ್ಬರು ಆಟ ಆಡ್ತಾ ಇದ್ದಾರೆ, ಬ್ಯಾಟ್ ತೊಗೊಂಡು ಬಾಲ್ ತೊಗೊಂಡು. ಇಬ್ಬರು ಕಸಿನ್ಸ್ ಅವ್ರು ನೋಡಿರ್ತಾರಲ್ಲ ಅಲ್ಲಿ ಕ್ರಿಕೆಟ್ ಆಡೋದು ಅಂತ ಹೇಳಿ, ಇವತ್ತು ಅವ್ರು ಕೂಡ ಆಟ ಆಡ್ತಿದ್ದಾರೆ. ಇನ್ನು ಮಲಗಿದ್ದಾರೆ ಇವತ್ತು ಆ್ಯಂಡ್ ಅವನು ಇದ್ದಿಲ್ಲ ಕೂಡ ಇನ್ನೂ. ನನಗೆ ಲೈಟಾಗಿ ಸ್ವಲ್ಪ ಹುಷಾರಿಲ್ಲ. ಸೊ ಅಡುಗೆ ತಿಂಡಿ ಇವತ್ತು ಏನೂ ಮಾಡೋದಿಲ್ಲ. ತಿಂಡಿಗೆ ಅತ್ತೆನೇ ರೊಟ್ಟಿ ಮಾಡ್ತಾಯಿದ್ದಾರೆ ಆ್ಯಂಡ್ ಮಧ್ಯಾಹ್ನಕ್ಕೆ ಅವರೆಲ್ಲರೂ ಹೊರಗಡೆ ಹೋಗ್ತಾಯಿದ್ದಾರೆ. ಸೊ ಯಾರೂ ಇರೋದಿಲ್ಲ ಆ್ಯಂಡ್ ಪಾಪನೂ ಕೂಡ ಕರ್ಕೊಂಡು ಹೋಗ್ತಾಯಿದ್ದಾರೆ. ನಾನು ಈ ವ್ಲಾಗ್ನ ಮಧ್ಯಾಹ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಕುಕ್ಕಿಂಗ್ ರೆಸಿಪೀಸ್ ಏನೂ ಶೇರ್ ಮಾಡ್ತಾಯಿಲ್ಲ ಇವತ್ತಿನ ಬ್ಲಾಗ್ನಲ್ಲಿ. ಬಿಕಾಸ್ ಈ 3 ಬ್ಲಾಗ್ನಲ್ಲೇ ಸುಮಾರಷ್ಟು ಹೆಲ್ತ್ ರೆಸಿಪೀಸ್ನ ಶೇರ್ ಮಾಡಿದ್ದೀನಿ. ಸೊ ಈ ಬ್ಲಾಗ್ನಲ್ಲಿ ಏನೂ ಶೇರ್ ಮಾಡ್ತಾಯಿಲ್ಲ. ಇದು ಜಸ್ಟ್ ಡೈಲಿ ಮಿನಿ ಬ್ಲಾಗ್ ರೂಟೀನ್ ಥರ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಓಕೆನಾ? ಸೊ ಒಂದು ಬ್ಲಾಗ್ ಅಪ್ಲೋಡ್ ಮಾಡಿದ್ದೆ ಇನ್ಸ್ಟಾಗ್ರಾಮ್ನಲ್ಲಿ, ಫ್ಲ್ಯಾಕ್ಸೀಡ್ ಜೆಲ್ನ ಹೇಗೆ ಮಾಡೋದು ಅಂತ ಹೇಳಿ. ಸೊ ಅದಕ್ಕೆ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಏನಂದರೆ ನಾನು ಕುಕ್ಕಿಂಗ್ ವೀಡಿಯೋಸ್ ಮಾಡೋದಕ್ಕಿಂತ ರೀತಿ ಏನಾದರೂ ಇನ್ಫಾರ್ಮೇಟಿವ್ ವೀಡಿಯೋಸ್ ಮಾಡಿದಾಗ ಅಥವಾ ಡೈಲಿ ಮಿನಿ ಬ್ಲಾಗ್ ರೀತಿ ಮಾಡಿದಾಗ ಒಳ್ಳೆ ರೆಸ್ಪಾನ್ಸಸ್ ಸಿಗುತ್ತೆ. ಕುಕ್ಕಿಂಗ್ ಬ್ಲಾಗ್ಸು ಕೂಡ ಚೆನ್ನಾಗಿರುತ್ತೆ, ಬಟ್ ನಿಮಗೆ ಆ ಥರ ಇಷ್ಟ ಆಗ್ತಿದೆ ಅನಿಸುತ್ತೆ. ಸೊ ಇವತ್ತೊಂದು ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಡೈಲಿ ವ್ಲಾಗ್ ಬೇಕಾ ಅಥವಾ ಕುಕ್ಕಿಂಗ್ ವ್ಲಾಗ್ ಬೇಕಾ ಅಂತ ಕಮೆಂಟ್ ಮಾಡಿ ಅಂತ. ಸೊ ನೋಡ್ತೀನಿ ಯಾವುದಕ್ಕೆ ಜಾಸ್ತಿ ರೆಸ್ಪಾನ್ಸಸ್ ಬರುತ್ತೆ ಆ ಥರನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಈಗ ಕುಕ್ಕಿಂಗ್ ವ್ಲಾಗ್ಸ್ ಕೂಡ ಮಾಡ್ತೀನಿ, ಬಟ್ ಹೆಲ್ದಿ ಕುಕ್ಕಿಂಗ್ ವ್ಲಾಗ್ಸ್, ಲೈಕ್ ಏನಾದರೂ ಹೊಸ ರೆಸಿಪಿ ಅಥವಾ ಒಂದು ಒಳ್ಳೆ ರೆಸಿಪೀಸ್ ಮಾತ್ರ. ನಾರ್ಮಲಾಗಿ ಎಲ್ಲರೂ ಗೊತ್ತಿರೋ ಥರದ ರೆಸಿಪೀಸ್ ಏನು ಟ್ರೈ ಮಾಡಲ್ಲ. ಸೊ ಟ್ರೈ ಮಾಡ್ತೀನಿ ಅಂದರೆ ವ್ಲಾಗ್ ಮಾಡಲ್ಲ ಅಂತ, ಓಕೆನಾ? ನಾನು ಯಾಕೆ ಗೊತ್ತಾ ಈ ರೀತಿ ರಾ ವಿಡಿಯೋ ಮಾಡಲ್ಲ, ಇವಾಗ ಸೌಂಡ್ ಕೇಳಿಸ್ಕೊಂಡ್ರಿ ಕಾರ್ ಸೌಂಡ್ನ ಅಥವಾ ಈ ರೀತಿ ಏನಾದರೂ ಒಂದು ಸೌಂಡ್ಸ್ ಬರ್ತಾನೆ ಇರುತ್ತೆ. ನಾನು ಅದಕ್ಕೆ ರಾ ವಿಡಿಯೋ ಮಾಡಲ್ಲ. ವಾಯ್ಸ್ ಓವರ್ ಕೊಡಬೇಕಾದ್ರೆ ನಮ್ಮ ಕೈ ತೋಟದ ಜಾಗ ಸೈಲೆಂಟಾಗಿರುತ್ತೆ, ಅಲ್ಲಿ ಹೋಗಿ ವಾಯ್ಸ್ ಓವರ್ ಕೊಡ್ತೀನಿ. ಬಿಕಾಸ್ ಇಲ್ಲಿ ಅಷ್ಟು ನಾಯ್ಸ್ ಇರುತ್ತೆ, ಅದಕ್ಕೆ ನಾನು ಈ ರೀತಿ ರಾ ವಿಡಿಯೋಸ್ ಮಾಡೋದಕ್ಕೆ ಹೋಗೋದಿಲ್ಲ. ಪಾಪು ಎದ್ದೇಳೋಷ್ಟರಲ್ಲಿ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡೆ. ಸೊ ಈ ರೀತಿ ರಾ ವಿಡಿಯೋ ಮಾಡಿದ್ರೆ ಬೇಗ ಎಡಿಟಿಂಗ್ ಕೂಡ ಮುಗಿಯುತ್ತೆ, ವಾಯ್ಸ್ ಓವರ್ ಕೊಡೋದಿರೋದಿಲ್ಲ. ಬಟ್ ಏನು ಮಾಡ್ತೀರಾ, ಡಿಸ್ಟರ್ಬೆನ್ಸಿಂದ ನಾನು ಆ ರೀತಿ ಮಾಡಲ್ಲ ಅಷ್ಟೇ. ಸೊ ಪೂಜೆ ಎಲ್ಲ ಮುಗೀತು ಆ್ಯಂಡ್ ನೈವೇದ್ಯಕ್ಕೆ ಪಾಯಸ ಮಾಡೋಣ ಅಂತ ಹೇಳಿ ಮಾಡಿದ್ದೆ. ಯಾಕೆ ಮಾಡಿದೆ ಇವತ್ತು ಅಂತ ಹೇಳಿದ್ರೆ, ಹಸು ತೊಗೊಂಡು ಬಂದಿದ್ವಲ್ಲ, ನಮ್ಮ ಕಡೆ ಏನಂದರೆ ಹೊಸ್ದಾಗಿ ಹಸು ಕರು ಹಾಕಿದ್ರೆ
ಲೈಕ್ ನಾವು ಅದರಲ್ಲಿ ಗಿಣ್ಣು ಮಾಡ್ತೀವಲ್ಲ ಅದನ್ನು ಮಾಡಿ ದೇವ್ರಿಗೆ ನೈವೇದ್ಯ ಕೊಡ್ತೀವಿ. ಬಟ್ ಗಿಣ್ಣು ಹಾಲು ಇರಲಿಲ್ಲ, ಆಲ್ಮೋಸ್ಟ್ 1 ವೀಕ್ ಆಗಿತ್ತು ಅದಾಗಲೇ ಕರು ಹಾಕಿ. ಅದರಿಂದ ನಾರ್ಮಲ್ ಹಾಲಿನಲ್ಲೇ ಖೀರ್ ಮಾಡಿ ನೈವೇದ್ಯಕ್ಕೆ ಇಟ್ಟಿದ್ದೆ. ಕೈ ತೋಟದ ಹತ್ರ ಹೋಗೋಣ ಅಂತ ಹೇಳಿ ಹೋಗಿದ್ದೆ. ಇಲ್ಲಿ ಸ್ವಲ್ಪ ಬೀನ್ಸ್ ಹಾಕಿದ್ದೆ. ಆಲ್ಮೋಸ್ಟ್ 1 ವೀಕ್ ಓಲ್ಡ್ ಅಷ್ಟೇ, ಅಷ್ಟು ಬೇಗ ದೊಡ್ಡದಾಗಿದೆ. ಆ್ಯಂಡ್ ಇಲ್ಲಿ ಕೆಂಪು ದಂಟಿನ ಸೊಪ್ಪಿದೆ, ಇದನ್ನ ಹಾರ್ವೆಸ್ಟ್ ಮಾಡಬೇಕು. ಸೊ ಇದ್ರ ರೆಸಿಪಿನ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ, ಓಕೆನಾ. ಆ್ಯಂಡ್ ಇನ್ನೂ ಸ್ವಲ್ಪ ಸೊಪ್ಪುಗಳಿದೆ ಆ್ಯಂಡ್ ಇದೆಲ್ಲ ಕ್ಲೀನ್ ಮಾಡಿಸ್ಬೇಕು. ಸೊ ನನ್ನ ಕೈಲಿ ಆಗಲ್ಲ, ತುಂಬ ದೊಡ್ಡದಾಗ್ಬಿಟ್ಟಿದೆ ಇದಾಗಲೇ. ಸೊ ಯಾರಿಗಾದರೂ ಹೇಳಿ ಕ್ಲೀನ್ ಮಾಡಿಸ್ಕೊಳ್ಬೇಕು, ಅಥವಾ ನನ್ನ ಹಸ್ಬೆಂಡ್ಗೆ ಹೇಳಿದ್ರೆ ಕ್ಲೀನ್ ಮಾಡಿಕೊಡ್ತಾರೆ. ಗೋರಿಕಾಯಿಗಳು ಬಿಟ್ಟಿದ್ದಾವೆ, ಸೊ ಇದನ್ನ ಕಿತ್ಕೊಳ್ಳೋಣ ಅಂತ ಹೇಳಿ ಬಂದೆ. ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈಪೋಡ್ ತಂದಿಲ್ಲ, ಸೊ ಹಾಗೆ ಎಲ್ಲ ಕಿತ್ಕೊಂಡ್ಮೇಲೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಎಷ್ಟು ಫ್ರೆಶ್ ಇದ್ದಾವೆ ಅಂದರೆ ನೀವು ಇದಕ್ಕೆ ಮ್ಯಾಚ್ ಮಾಡೋದಕ್ಕೆ ಆಗೋದಿಲ್ಲ, ಮಾರ್ಕೆಟ್ನಲ್ಲಿ ಸಿಗೋದಕ್ಕೂ ಇದಕ್ಕೂ ಎಷ್ಟು ಫ್ರೆಶ್ ಇರ್ತಾವೆ ಗೊತ್ತಾ. ಬಟ್ ಮಾರ್ಕೆಟ್ನಲ್ಲಿ ಆಲ್ಮೋಸ್ಟ್ 3-4 ಡೇಸ್ ಆಗಿರುತ್ತೆ ಅವ್ರು ಆಗಲೇ ಕಿತ್ತವನ್ನೆಲ್ಲ. ಎಲ್ಲ ಪಾಸಿಟಿವ್ ಆಗೇ ಇರಲ್ಲ. ಗಾರ್ಡನಿಂಗ್ ಮಾಡಬೇಕಾದ್ರೆ ಈ ರೀತಿ ನೋಡಿ, ಹೀರೆಕಾಯಿ ಗಿಡಗಳು ಎಷ್ಟು ಚೆನ್ನಾಗಿದ್ವು ಅಂದರೆ 2 ಕೂಡ ಚೆನ್ನಾಗಿ ಎಲ್ಲ ಕೊಳ್ತೋಗ್ಬಿಟ್ಟಿದ್ದಾವೆ. ಬಿಕಾಸ್ ನಾನೇನು ಔಷಧಿ ಯೂಸ್ ಮಾಡೋದಿಲ್ಲ. ಲೈಕ್ ಯಾವ್ದು ಸಿಗುತ್ತೆ ನಮಗೆ ಅದಷ್ಟೇ. ಒಂದೊಂದು ಸಲ ಆ ರೀತಿ ಕೊಳ್ತೋಗ್ಬಿಡ್ತವೆ, ಬಿಕಾಸ್ ಇವಾಗ ಗಾಳಿ ಜಾಸ್ತಿ ಇದೆ ಆ್ಯಂಡ್ ಈ ಟೈಮ್ನಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ತರಕಾರಿಗಳು, ಅದರಿಂದ ಆ ರೀತಿ ಆಗಿದೆ. ಆ್ಯಂಡ್ ಇಲ್ಲೇ ಕೈ ತೋಟದಲ್ಲೇ ಒಂದು ನುಗ್ಗೆಕಾಯಿ ಮರ ಇದೆ. ಸೊ ಇದು ಪ್ಯಾರೆಟ್ ಈ ರೀತಿ ತಿಂದ್ಬಿಟ್ಟು ಕಟ್ ಮಾಡಿ ನುಗ್ಗೆಕಾಯಿನ ಮರದಿಂದ ಬೀಳಿಸ್ತವೆ. ಸೊ ಆ ರೀತಿ ಎಲ್ಲ ಒಳಗಡೆ ಏನಿರ್ತದೆ ಅದನ್ನು ತಿನ್ಕೊಂಡಿರ್ತವೆ. ಸೊ ಇವನ್ನೆಲ್ಲ ಇವಾಗ ನಾನು ಸ್ಟಿಚಿಂಗಿಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಏನು ಸ್ಟಿಚಿಂಗ್ ಅಂತ ಹೇಳಿದ್ರೆ, ಇದೆಲ್ಲ ನನ್ನ ಸೀಮಂತದ ಸ್ಯಾರಿ. ಇದು ಆ್ಯಂಡ್ ಇದು ಕೂಡ 5 ಸ್ಯಾರಿ ಸ್ಟಿಚ್ ಮಾಡಿಸಿದ್ದೆ ನಾನು ಸೀಮಂತದಲ್ಲಿ. ಆ್ಯಂಡ್ ಇದು ಕೂಡ ಇನ್ನೊಂದು ಸ್ಕೈ ಬ್ಲೂ ಏನಿದೆ ಎಂಬ್ರಾಯ್ಡ್ರಿಂಗ್ ಮಾಡಿಸಿರೋದು, ಇದು ಮತ್ತು ಇದು ಪಾಪು ಬರ್ಡೇಲಿ ಸ್ಟಿಚ್ ಮಾಡಿಸಿದ್ದೆ ಅವೆರಡೂ. ಆ್ಯಂಡ್ ಇನ್ನು ಮಿಕ್ಕಿದ್ದ 5 ಬ್ಲೌಸ್ ಕೂಡ ನಾನು ಸೀಮಂತದ್ದೇನೆ. ತುಂಬ ಲೂಸ್ ಇದ್ದವು ಅವು. ಆಲ್ಮೋಸ್ಟ್ ಸೀಮಂತದ ದಿನ ನಾನು ಫೋಟೋಸ್ ತೆಗ್ಸಿ ಇಟ್ಟಿದ್ದು, ಅವತ್ತಿಂದ ಕೂಡ ವೇರ್ ಮಾಡಿಲ್ಲ. ಸೊ ನಾನು ಆ ಸ್ಯಾರೀಸ್ನ ಹಾಕೋಣ ಅಂತ ಅಂದ್ಕೊಂಡು ಅದನ್ನ ಇವಾಗ ನನ್ನ ಸೈಜ್ಗೆ ಸ್ಟಿಚ್ ಮಾಡಿಸ್ಬೇಕು, ಇವನ್ನ ಅಂದರೆ ಆಲ್ಟರ್ ಮಾಡಿಸ್ಬೇಕು. ಅದಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ. ಜಸ್ಟ್ ಫೋಟೋಸ್ ತೆಗ್ಸೋಕ್ಕೋಸ್ಕರ ಅಂತ ಹೇಳಿ ನಾನು ಆಲ್ಮೋಸ್ಟ್ ಒಂದು 5 ಸ್ಯಾರೀಸ್ನ ಸ್ಟಿಚ್ ಮಾಡಿಸಿ ಆ್ಯಂಡ್ ಎಲ್ಲದರಲ್ಲೂ ಕೂಡ ಫೋಟೋಸ್ ತೆಗೆಸ್ಕೊಂಡೆ. ಸೀಮಂತ ದಿನ ಒಂದು 4 ಸ್ಯಾರೀಸ್ ಹಾಕಿದ್ದೆ ಆ್ಯಂಡ್ ಇನ್ನೊಂದು ಆಮೇಲೆ ಒಂದು 15 ಡೇಸ್ ಆದಮೇಲೆ ಒಂದು ಸ್ಯಾರೀಸ್ ಹಾಕಿ ಮನೆಯಲ್ಲೇ ಒಂದು ಫೋಟೋ ತೆಗ್ದಿದ್ದೆ. ಆ್ಯಂಡ್ ಸೀಮಂತ ದಿನ ನಾರ್ಮಲ್ ಕ್ಯಾಮ್ರಾನಲ್ಲಿ ತೆಗ್ಸಿದ್ದು. ಸಾಧ್ಯ ಆದರೆ ಯಾವಾಗಾದರೂ ಫೋಟೋಸ್ನ ಶೇರ್ ಮಾಡ್ತೀನಿ, ಓಕೆನಾ. ಇದು ಪಾಪು ಬರ್ಡೇಲಿ ಸ್ಟಿಚ್ ಮಾಡಿಸಿದ್ದು, ಅದೆರಡು ಎಂಬ್ರಾಯ್ಡ್ರಿಂಗ್ ಮಾಡಿಸಿರೋದು. ಸೊ ಇಷ್ಟೇ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.